ನಮಸ್ಕಾರ, ತಿಳಿಯೋಣ ಬಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲೇಖನ ಶ್ರೀನಿಧಿ. ಇವತ್ತು ಶಂಖವನ್ನು ಊದೋದ್ರಿಂದ ಏನೆಲ್ಲ ಆರೋಗ್ಯದ ಪ್ರಯೋಜನಗಳಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಶಂಖವನ್ನು ಊದುವಾಗ ದೀರ್ಘವಾಗಿ ಉಸಿರು ಬಿಡುವುದರಿಂದ ಶ್ವಾಸಕೋಶದ ಸ್ನಾಯುಗಳು ಬಲಗೊಳ್ಳುತ್ತವೆ ಮತ್ತು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ. ಶಂಖವನ್ನು ಊದುವುದು ಉತ್ತಮ ಉಸಿರಾಟದ ವ್ಯಾಯಾಮವಾಗಿದ್ದು, ರಕ್ತ ಪರಿಚಲನೆಯನ್ನು ಸುಧಾರಿಸಲು ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಕಾರಿ. ಶಂಖ ಊದೋದ್ರಿಂದ ಗಂಟಲಿನ ಸ್ನಾಯುಗಳು, ಥೈರಾಯ್ಡ್ ಗ್ರಂಥಿಗಳು ಮತ್ತು ಧ್ವನಿಪೆಟ್ಟಿಗೆಗೆ ವ್ಯಾಯಾಮ ಸಿಗತ್ತೆ. ಜೊತೆಗೆ ಮಾತು ಸ್ಪಷ್ಟವಾಗಲು ಸಹಕರಿಸುತ್ತೆ. ಶಂಖವನ್ನು ನಿಯಮಿತವಾಗಿ ಊದೋದ್ರಿಂದ ಮುಖದ ಸ್ನಾಯುಗಳು ಟೋನ್ ಆಗೋದ್ರ ಜೊತೆಗೆ ಚರ್ಮದ ಕಾಂತಿ ಹೆಚ್ಚಾಗತ್ತೆ. ಶಂಖನಾದದ ಕಂಪನಗಳು ಮೆದುಳನ್ನು ಶಾಂತಗೊಳಿಸಿ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಶಂಖವನ್ನು ಮನೆಯಲ್ಲಿ ಪ್ರತಿನಿತ್ಯ ಊದೋದ್ರಿಂದ ನಕಾರಾತ್ಮಕ ಶಕ್ತಿ ಹೊರಹೋಗಿ ಧನಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ತುಂಬತ್ತೆ ಅನ್ನುವಂತಹ ನಂಬಿಕೆ ಇದೆ. ಶಂಖನಾದದಿಂದ ಹೊರಬರುವ ಧ್ವನಿತರಂಗಗಳು ವಾತಾವರಣದಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿವೆ ಎಂಬ ನಂಬಿಕೆ ಇದೆ. ಪೂಜೆಯ ಸಮಯದಲ್ಲಿ ಶಂಖ ಊದೋದ್ರಿಂದ ಮನೆಯಲ್ಲಿ ಐಶ್ವರ್ಯ ಮತ್ತು ಸಮೃದ್ಧಿ ನೆಲೆಸತ್ತೆ. ಕೇಳಿಸ್ಕೊಂಡ್ರಲ್ವಾ, ಶಂಖವನ್ನು ಊದೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಂತ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.